ಸತ್ಯಕ್ಕ, ನಿನ್ನೆ ನಾವು ಬಂಗಾರದ ಅಂಗಡಿಗೆ ಹೋಗಿದ್ವಿ. ನಮ್ಮ ಅಕ್ಕ ಕಾಲುಂಗ್ರ ಎಲ್ಲ ನಾನು ಸೌದು ಬಿಟ್ಟಿದ್ದಾವೆ ಕಣೆ. ಕಾಲುಂಗ್ರ ತಗೋಬೇಕು, ಬಾರೆ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಅಕ್ಕ ಕರ್ಕೊಂಡು ಹೋದ್ಲಾ. ನಾವು ಹೋಗಿದ್ದೀವಿ, ಅಲ್ಲೇ ರೀತಾ ಇದ್ಲು. ಎಷ್ಟೊಂದು ದುಡ್ಡು ಕೊಟ್ಟರು ಅವರು ಬಂಗಾರದ ಅಂಗಡಿಯವರು. ಅದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ಮೇಲೆ ಎಷ್ಟೊಂದು ತೊಗೊಂಡ್ಲು. ಒಡವೆನ, ಬಳೆ, ಸರ ಎಷ್ಟೊಂದು ತೊಗೊಂಡ್ಲಪ್ಪ. ಅವ್ರ ಅಮ್ಮಯ್ಯಗಂತ ತಗೊಂಡ್ಲು, ಗಂಡುಗಂತ ತಗೊಂಡ್ಲು, ಎಷ್ಟೊಂದು ಒಡವೆ ತಗೊಂಡ್ಲು ಸತ್ಯಕ್ಕ. ಹೇಳ್ ಸುಗುಣ, ನೀನು ಅವಳ ಹತ್ರ ಇನ್ನೆಲ್ಲ ಅಷ್ಟೊಂದು ದುಡ್ಡು ಯಾತ್ರಾಗ ಇನ್ನೇನು ಬರಂಗೈತೆ. ಅಯ್ಯೋ, ನಿಮ್ಮ ಮನೆ ಹತ್ರಗೆ ಬಂದಿರಲಿಲ್ಲ, ಮನೆ ಮಾಡಿಕೊಡ್ರಿ ಅಂತ ಹೇಳಿ ಒಡವೆ ತಗೊಳ್ಳೋ ಅಷ್ಟು ಅವಳ ತಗ ಇನ್ನೆಲ್ಲಿ ಮೊನ್ನೆ ಅದು ಯಾವ್ದಕ್ಕನೋ ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ಲು ಅಷ್ಟೇ. ಆಲೆ 2 ದಿವಸದಿಂದನ ಹೋಗಿಲ್ಲ ಹಾಸ್ಪಿಟ್ಲ್ ಕೆಲಸಕ್ಕೆ. ಅವಳು ಇನ್ನೆಲ್ಲಿ ಅಷ್ಟೊಂದು 2 ದಿವಸಕ್ಕೆ ಅಷ್ಟೊಂದು ದುಡ್ಡು ದುಡಿಯೋಕ್ಕೆ ಸಾಧ್ಯ? ದುಡ್ದಿಲ್ಲ, ಎಲ್ಲ ಸಿಕ್ಕಿರಬೇಕು. ಎಲ್ಲನ ಸಿಕ್ಕೈತೆ ದುಡ್ಡು ಚೆನ್ನಾಗಿ. ಅದು ಎಲ್ಲಿ ಸಿಕ್ಕಿರ್ಬೇಕು? ಏನಾರ ಹಾಸ್ಪಿಟ್ಲಲ್ಲಿ ಏನಾದರೂ ಕಳ್ತನ ಮಾಡ್ಕೊಂಬಂದಿದ್ದಾಳೆ ಏನಪ್ಪ? ನಿಜವಾಗ್ಲೂ ನನಗೇನೋ ಹಂಗೆ ಅನ್ನಿಸ್ತಾ ಐತೆ. ಈಗ ಡಾಕ್ಟ್ರುಗಳು ಅಂದಮೇಲೆ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ, ಅಲ್ಲೇನಾದರೂ ಕತ್ಕೊಂಡು ಬಂದಿರ್ಬೇಕಾ ಅಂತ ಅನ್ನಿಸ್ತೈತೆ. ಕಣೆ ಸುಗುಣ, ಅವಳು ಹಂಗೆ ಮಾಡೋಕ್ಕೂ ಏನು ಹೇಸ್ತಾಳಲ್ಲ. ಡಾಕ್ಟ್ರ್ ಹತ್ರ ಇರುತ್ತಲ್ಲ, ಅದನ್ನು ಬೇಕಾದ್ರೆ ಕತ್ಕೊಂಡು ಬಂದಿರ್ತಾಳೆ. 2 ದಿನ ಓದ್ಲಲ್ಲ ಅದಕ್ಕೇನೆ. ಇಲ್ಲ ಅಲ್ಲಿ ಕತ್ಕೊಂಡು ಬಂದಿರಬೇಕು. ಕತ್ಕೊಂಡು ಬಂದ್ರೂ ಡಾಕ್ಟ್ರ್ ಹತ್ರ ಏನು ಅಷ್ಟೊಂದು ದುಡ್ಡು ಇಕ್ಕೊಂಡಿರ್ತಾರ? ಪಾಪ ಅವರು ಭಾಳ ಹುಷಾರು. ಹಂಗೆಲ್ಲನ ಅಷ್ಟೊಂದು ಎಲ್ಲಿ ತರೋಕ್ಕಲ್ಲ. ಅಷ್ಟೊಂದು ಚಿನ್ನ ತಗೊಳ್ಳೋ ಅಷ್ಟು ಡಾಕ್ಟ್ರು ಒಂದೇ ದಿನ ದುಡಿತಾರ? ಅಷ್ಟೊಂದೇನಿಲ್ಲ. ಡಾಕ್ಟ್ರ್ ಹತ್ರ ಅಂದರೆ ಮಿನಿಮಮ್ ಏನೋ ಒಂದು 50,000 ಇದ್ದತ್ತು, ಲಕ್ಷ ಇದ್ದತ್ತು, ಬೇಡ 2 ಲಕ್ಷ 3 ಲಕ್ಷ. ಅವಳು ಎಷ್ಟೊಂದು ಒಂದು 10-15 ಲಕ್ಷ ರೂಪಾಯಿ ಒಡವೆ ತಗೊಂಡ್ಲೇರಮ್ಮ ಸತ್ಯ. ಹೌದೇನು? ಹಂಗಾದ್ರೆ ಇಲ್ಲೋ ಸರಿಯಾಗಿ ಕಳ್ತನ ಮಾಡಿದಾಳೆ. ನನಗೇನ ಸಿಕ್ಕಿರೋದು ಅಂತ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ಅವಳೆಲ್ಲೋ ಕದ್ದಿದ್ದಾಳೆ ಅಂತ ಅನ್ನಿಸ್ತೈತೆ ಅಕ್ಕ. ಬಿಡ್ಸೋಗೋಣ, ಮಾತಾಡ್ಸಲ್ಲಂದ್ರೆ ಏನಾನ ತಗೊಂಬ್ಲೇಳು. ಯಾಕೆ ಮಾತಾಡಿಸ್ತಿಲ್ದ ಸುದ್ದಿ ಬೇಡ. ನಾನೇನು ಅವಳ ಬಗ್ಗೆ ಅವಳು ಹೋದಾಗಿಂದನೂ ನಮ್ಮ ಜಗ್ಗೋಗಿ ಮೋಸ ಮಾಡಿ ಹೋದಾಗಿಂದನೂ ಅವಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಅಲ್ಲ, ನಾವೇನು ಯೋಚನೆ ಮಾಡಲ್ಲ, ಅಲ್ಲ ಸುಮ್ಮನೆ ಹಾಗೆ ಹಂಗೆ ಅಂದ್ಕೊಂಡೆ ಅಷ್ಟೇ. ಎಲ್ಲಿಂದ ಬಂದಿರ್ಬೋದು ಅಂತ ಯೋಚನೆ ಮಾಡಿದೆ. ಬಿಡು, ಅದನ್ನ ಯಾಕೆ ಯೋಚನೆ ಮಾಡ್ತೀಯ? ಸರಿ ಆಯಿತು ಸುಗುಣ, ನಾನು ಬಟ್ಟೆ ಹೊಲಿಯವಿದ್ದಾವೆ, ಹೋಗ್ತೀನಿ. ಸರಿ ಕಣಕ್ಕ, ಆಯಿತು. ಅಲ್ಲ, ನಮ್ಗೆ ಎಲ್ಲಿಂದ ಬಂತು ಏನಂತ ತಲೆ ಕೆಟ್ಟಂಗಾಗುತ್ತೆ. ಬೇರೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳುತ್ತೆ. ನನಗೇನ ಅವಳು ಒಳ್ಳೆ ಹುಡುಗಿ ಅಂತ ಅನ್ನಿಸ್ತಪ್ಪ. ಇವಳೇನೆ ಸಹಿಸ್ಕಮಲ್ಲ ಅನಿಸುತ್ತೆ ನಿಜವಾಗ್ಲೂ. ಅವಳು ಎಷ್ಟು ಒಳ್ಳೆ ಹುಡುಗಿ ಗೊತ್ತೇ, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು. ನೆನ್ನೆ ಹೋಗಿ ನೀನೇನಮ್ಮ ಒಡವೆ ತಂಡ್ರದಂತ ಹೊರಕ್ಕೆ ಬಂದಮೇಲೆ ನಾನು ಕೇಳಿದ್ನಲ್ಲ, ಹೂನಕ್ಕ ನಾನೇ ತಗೊಂಡೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು ಗೊತ್ತೇ ಹುಡುಗಿ. ಗೊತ್ತಾ ಇದ್ದಾಳೆ ಕಣಕ್ಕ, ಅಲ್ಲಿ ಓಡಲ್ಲಿ ಅವಳೇ ಗೊತ್ತಾ ಇದ್ದಾಳೆ. ತಡಿ ಮಾತಾಡಿಸ್ತೀನಿ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಬೇಕಾದರೆ ಏನಮ್ಮ ಚೆನ್ನಾಗಿದ್ರೇನಮ್ಮ ಅಂತ ಹೇಳ್ತೀನಿ. ಅಕ್ಕ, ನನಗೂ ಎಲ್ಲಾರ ಹತ್ರ ಜಗಳ ಮಾಡ್ಕೊಂಡು ಸಾಕಾಗೈತೆ ಕಣೆ. ನಾನು ಎಲ್ಲಾರ ಹತ್ರ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತೀನಿ. ನಾನು ಅದಕ್ಕೆ ಮತ್ತೆ ಬೇರೆ ಬಂದಿದ್ದು ಎಲ್ಲಾರ ಹತ್ರನ ಚೆನ್ನಾಗಿರೋಣ ಅಂತ ಹೇಳಿ. ಅಲ್ಲಿ ನನಗೆ ಮನೇಲಿದ್ರೆ ಫ್ರೀಡಮ್ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೇನೆ ಎಲ್ಲರ ಹತ್ರ ಚೆನ್ನಾಗಿರಬೇಕು. ಕಣೆ ಸುಗುಣ, ಎಲ್ಲರ ಹತ್ರನ ಇರತಕ್ಕನ ಸೇನಕ್ಕಿರ್ಬೇಕು. ಯಾರ ಹತ್ರನೂ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಎಲ್ಲರ ತಗೂ ಚೆನ್ನಾಗಿರು. ನಾನು ಇನ್ಮೇಲಿಂದನಾ ಅಕ್ಕ ಮಾತಾಡಿಸ್ತಿಲ್ದರ್ನೆಲ್ಲ ಮಾತಾಡಿಸ್ತೀನಿ ಕಣೆ. ಇನ್ಮೇಲೆ ಎಲ್ಲರ ಹತ್ರ ಚೆನ್ನಾಗಿರ್ತೀನಿ. ಹಾಯ್ ರೀತಾ, ಇಲ್ಲಿಗೆ ಹೋಗ್ತಾ ಇದೀಯಾ? ಹಾಯ್. ಅದೇ ನಿನ್ನೆ ಒಡವೆ ತಗೋಬೇಕಾದ್ರೆ ಬಂಗಾರದ ಅಂಗಡಿ ಹತ್ರ ಸಿಕ್ಕಿದ್ನಲ್ಲ ನನ್ನ ಸುಗುಣ ಅವ್ರ ಅಕ್ಕ. ಓ ಅವರಾ? ನಾನು ಇಲ್ಲೇ ಹೋಗ್ತಾ ಇದ್ದೆ. ನಮ್ಮ ಮನೆಯವರು ಹೊಸ ಮನೆ ಖರೀದಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದಾದ್ರೂ ಮನೆ ನೋಡೋಣ, ಯಾವುದಾದ್ರೂ ಮನೆ ಸಿಗುತ್ತೇನೋ ಅಂತ ಹೇಳಿ ನೋಡ್ತಾ ಇದ್ದೀನಿ. ಹೌದೇನು, ಹೊಸ ಮನೆ ತಗೊಳ್ತಾ ಇದ್ದೀರಾ? ನಾವೀಗ ಇರೋದು ಹಳೆ ಮನೆ, ಅದಕ್ಕೆ ಹೊಸ ಮನೆ ತಗೊಳ್ತಾ ಇದ್ದೀವಿ. ತಗೊಳ್ರಿ ತಗೋಬೇಕು. ಹೊಸ ಮನೆ ಇರ್ಬೇಕು ಹೇಳು, ಹಳೆ ಮನೇಲಿ ಇರಬಾರ್ದು. ನಾವು ಅದೇ ಹೇಳೋದು ನಮ್ಮ ಸುಗುಣಿಗೆ. ಹಳೆ ಮನೇಲಿ ಇರಬೇಡ ಕಣಮ್ಮ, ಹೊಸ ಮನೆ ಕಟ್ಟು ಅಂತ ಹೇಳಿ ನಾವು ಅದಕ್ಕೆ ಹೇಳೋದು ನಮ್ಮ ಸುಗುಣಿಗೆ. ಸರಿಯಾಗಿ ಆಯಿತು, ಬರ್ತೀನಿ. ಅಕ್ಕ ಕರಿಯೇ ನಮ್ಮ ಮನೆಗೆ ಬಾರಮ್ಮ. ಏನಾದ್ರೂ ಜ್ಯೂಸ್ ಗೀಸ್ ಏನಾದರೂ ಮಾಡ್ತೀವಿ, ಬಿಸಿಲು ಜಾಸ್ತಿ. ಹೂನೇ ಅಕ್ಕ, ನಿಂಬೆಹಣ್ಣಿದೆ, ಜ್ಯೂಸ್ ಮಾಡ್ತೀನಿ. ಬೇಡ, ಇನ್ನೊಂದು ಟೈಮ್ ಯಾವಾಗಾದರೂ ಬರ್ತೀನಿ. ಅಯ್ಯೋ, ಬರ್ಬೋದಾಗಿತ್ತು. ಒಂದು ಲೋಟ ಶರ್ಬತ್ ಆದರೂ ಕುಡ್ಕೊಂಡು ಹೋಗ್ಬೋದಾಗಿತ್ತು. ಕೂಲಾಗಿ ಇರ್ಬೋದಾಗಿತ್ತು. ಐಸ್ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿಕೊಡ್ತಿದ್ದೆ. ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ. ಹಿಂಗೆ ಮಾತಾಡ್ಸ್ಕೊಂಡು ಚೆನ್ನಾಗಿರು. ಆ ಹುಡುಗಿ ಒಳ್ಳೆಯವಳು ಸುಗುಣ. ನಾನು ಮಾತಾಡಿಸ್ತಿರ್ಲಿಲ್ಲ ಕಣೆ ಅಕ್ಕ, ಅವಳು ಬುದ್ಧಿ ಸರಿ ಇಲ್ಲ ಅಂತ ಹೇಳಿ. ಆದರೆ ಇವಾಗ ದುಡ್ಡು ಸಿಕ್ಕೈತಲ್ಲ ಅವಳಿಗೆ, ಎಲ್ಲಿ ಸಿಕ್ಕಿರ್ಬೋದು ಏನು ಅಂತ ನನಗೆ ತಲೆಯ ಕೊರಿತಾ ಐತೆ. ಮಾತಾಡ್ಸಿದ್ರೆ ಅದೆಲ್ಲ ವಿಷಯ ತಿಳ್ಕೊಬೋದು. ಎಲ್ಲ ವಿಷಯ ತಿಳ್ಕೊಬೇಕು ಅಂತ ನನಗೆ ಕುತೂಹಲ, ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ.
ಅಷ್ಟೊಂದು ಒಡವೆ ತಗೊಂಡ್ಲಲ್ಲಪ್ಪ, ಹೆಂಗೆ ತಗೊಂಡ್ಲು ಅಮ್ಮಂಗೆ ಆಗುತ್ತೆ ನನಗೆ. ಏನು ಸುಗುಣ ಹಿಂಗೆ ಮಾತಾಡ್ತಾ ಇದೆಯಾ? ರೀ ನಿಮ್ಮ ತಂಗಿ ಎಷ್ಟೊಂದು ಒಡವೆ ತಗೊಂಡ್ಲು ಗೊತ್ತಾ ರೀತಾ? ಎಷ್ಟೊಂದು ದುಡ್ಡು ಇಟ್ಕೊಂಡ್ರು, ಒಂದು ಬ್ಯಾಗ್ ದುಡ್ಡು ತಗೊಂಡ್ಬಂದ್ಲು. ಹೌದೇನು? ಕಣೆ ಬಂಟಿನೂ ಇವ್ರದ್ದು ಶ್ರೀರಂಗಪ್ಪರದು ಮನೆ ಅಂತ ಐತೆ, ತುಂಬ ಕಾಸ್ಟ್ಲಿ ಹೇಳೋರು ಅವರು. ಟೌನ್ ಲೆವೆಲ್ಲು ರೇಟ್ ಹೇಳೋರು. ಆ ಮನೆನ ಇವತ್ತು ಕೊಂಡ್ಕೊಂತೀನಿ ಅಂತ ಕೇಳೋಕೆ ಹೋಗಿದ್ದಂತೆ ಬೆಳಿಗ್ಗೆ. ಅವನು ನನಗೆ ಯಾರೋ ಒಬ್ಬ ನನ್ನ ಫ್ರೆಂಡ್ ಹಂಗಂತ ಹೇಳ್ತಾ ಇದ್ದ. ಬಂಟಿ ತಗೊಳ್ತಾನಂತೆ ಕಣೋ, ನೋಡೋ ಊರಲ್ಲಿ ಯಾರೂ ತಗೊಂಡಿರಲಿಲ್ಲ, ತುಂಬ ಕಾಸ್ಟ್ಲಿ ಹೇಳ್ತಾರೆ ಅವ್ರ ಮನೇನ ಅಂತ ಹೇಳಿ. ಖಾಲಿ ಇತ್ತು, ಬಾಡಿಗೆನೂ ಕೊಟ್ಟಿರಲಿಲ್ಲ ಅವರು. ನೋಡು ಹಂಗೆ ಖಾಲಿ ಇತ್ತು, ಇವಾಗ ಬಂಟಿ ತಗೊಳ್ತಾನೆ ಅಂತ ಹೇಳಿ ಕೇಳ್ತಾ ಇದ್ದ ಅವನು ಅಂತ ಹೇಳ್ದ. ನಾನು ಅಲ್ಗೂ ಹಂಗೆ ಅಂದ್ಕೊಂಡೆ. ಮೊನ್ನೆಯಿಂದನೂ ಅಡಿಕೆ ಗಿಡ ಎಲ್ಲ ಹಾಳಾಗಿದ್ದಾವೆ, ನೆನ್ನೆ ಬೋರ್ ಹಾಕ್ಸಿದ್ದಾರೆ, ಬೋರ್ಗಳೆಲ್ಲ ಫೇಲ್ ಆಗಿದ್ದಾವೆ, ಅವ್ರ ಹತ್ರ ಅಮೌಂಟ್ ಇಲ್ಲ, ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ನಾನು ಹಂಗೆ ಅಂದ್ಕೊಂಡೆ ಸುಗುಣ. ನೋಡಪ್ಪ, ನನಗೂ ಅದೇ ಆಶ್ಚರ್ಯ, ಏನೋ ದುಡ್ಡು ಸಿಕ್ಕೈತೆ ಕಣ್ರಿ, ಅದಕ್ಕೆ ನಾನು ಅದೆಲ್ಲಿ ತಿಳ್ಕೊಂಬನ ಅಂತ ಮಾತಾಡಿಸ್ದೆ. ಏನಂದ್ಲು ಅದಕ್ಕೆ ಮಾತಾಡ್ಸಿದ್ಕೆ? ಅಯ್ಯೋ ನಾನು ಕರೆದೆ, ಬಾರಮ್ಮ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗ್ಮಂತೆ ಅಂತ ಹೇಳಿ, ಅದಕ್ಕೇನೆ ಅವಳಿಲ್ಲ ಎಲ್ಲ ಮನೆ ನೋಡ್ಕೊ ಬರ್ತೀನಿ ಅಂತ ಏನೋ ಓದ್ಲು. ಈ ಕಡೆನೇ ಇರೋದವ್ರ ಮನೆ. ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ಆ ಕಡೆ ಇದೆ. ನಮ್ಮ ಮನೆ ಬೀದಿಲೇ ಬರುತ್ತೆ. ಆ ಕಡೆ ಒಂದು ಸ್ವಲ್ಪ ಒಂದು 3 ಮನೆ ಬಿಟ್ಟು ಹೋಗ್ಬೇಕು. ಬಿಡು, ನನಗೆ ಆಶ್ಚರ್ಯ ಆಗ್ಬಿಡ್ತು ನೆನ್ನೆ ಸಹ ನೋಡ್ಬಿಟ್ಟು. ನಿಮ್ಮ ತಂಗಿ ಅಂತೀಯ, ನಿಮ್ಮ ಚಿಕ್ಕಮ್ಮನ ಮಗಳು ಅಂತೀಯ, ನೀನೇ ಮಾತಾಡ್ಸಪ್ಪ ವರ್ಷ. ಮಾತಾಡಿಸಿ ಚೆನ್ನಾಗಿರೋದು ಕಲ್ಕೊಳ್ರಿ. ಈ ಚೈತ್ರನ ಮಾತು, ನಿಮ್ಮ ಅಮ್ಮನ ಮಾತು ಎಲ್ಲ ಕಟ್ಕೊಂಡು, ನಿಮ್ಮ ಅಪ್ಪ ಮಾತು, ಈ ವರ್ಷದ ಮಾತು ಅವರೆಲ್ಲ ಕೇಳಬೇಡಿ ನೀವು. ಚೈತ್ರನ ಮಾತೆಲ್ಲ ಕೇಳಕ್ಕೆ ಹೋಗಬೇಡಿ. ಅಯ್ಯೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಣಕ್ಕ ಎಲ್ಲರ ಹತ್ರ. ನೀನು ಇನ್ಮೇಲೆ ಸುಗುಣ ಯಾರ ಹತ್ರನೂ ದ್ವೇಷ ಮಾಡ್ಕೊಂಬಕ್ಕೆ ಹೋಗ್ಬಿಡೆ, ಎಲ್ಲರ ಹತ್ರನೂ ಚೆನ್ನಾಗಿರೋದು ಕಲ್ಕ ಅಷ್ಟೇನೆ. ಎಲ್ಲರ ಹತ್ರನೂ ಚೆನ್ನಾಗಿರು. ಅಷ್ಟೇ ಕಣ್ರಿ, ನಾನು ಅದಕ್ಕೆ ಹೇಳಿದ್ದೆ ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ ಅಂತ ಹೇಳಿ. ನಾನು ಬಾರಮ್ಮ ಒಂದು ಲೋಟ ಜ್ಯೂಸ್ ಆದರೂ ಕುಡ್ಕೊಂಡು ಹೋಗು ಅಂತ ನಾನು ಅದಕ್ಕೆ ಕರೆದಿದ್ದು. ಸುಗುಣ ಏನು ಶಿಲ್ಪಕ್ಕ? ಅಲ್ಲ ಸುಗುಣ, ಎಲೆ ಬಳ್ಳಿ ತೆಗಿ ಅಂತ ಹೇಳಿದ್ದೀನಿ, ತೆಗ್ದೇ ಇಲ್ಲ ಸುಗುಣ ನೀನು. ನಾನು ಬೇಗ ಇಡಬೇಕು ಅತ್ಲಾಗೆ ಗಿಡಗಳ್ನ. ಮಳೆ ಬೇರೆ ಯಾಕನೋ ಬರ್ತೈತೆ, ಹೆಂಗೋ ಮಳೆ ಬಂದರೆ ಗಿಡಗಳು ಚೆನ್ನಾಗಿ ಆಗ್ತವೆ, ಹೆಂಗೋ ಅತ್ಲಾಗೆ ಮೋಡ ಆಗುತ್ತಲ್ಲ, ಗಿಡಗಳು ಇಡೋಣ ಅಂತ ಇದ್ದೀನಿ. ಅಯ್ಯೋ ಬಿಡಕ್ಕ, ನಾವು ಎಲೆ ಬಳ್ಳಿ ಹಾಕೊಂಡಿದ್ದೀವಿ ನಮ್ಮ ಮಣ್ಣು ಹೊಲದಲ್ಲಿ. ನೀವೇನಕ್ಕ ನೀವು ಆಗ್ಲೆಲ್ಲ ತೆಗೀರಿ ಅಂತ ಹೇಳ್ತೀರಾ? ನೀವೆಲ್ಲಾದರೂ ಬೇರೆ ಕಡೆ ಬೆಳ್ಕೊಂಡ್ರೆ ಆಯ್ತಪ್ಪ. ಒಂದು ಸತಿ ಹೇಳೋದು, ನೀನು ನಿನ್ನ ಹೆಂಡತಿ ಹಂಗೆ ಮಾತಾಡ್ತಿರಲ್ಲ ಎಲ್ಲದಕ್ಕೂ. ನಮ್ಮಮ್ಮಯ್ಯ ಹೇಳೈತೆ ನೀವೇ ಬೆಳ್ಕೊಳ್ರಿ ಅಂತ ಹೇಳಿ. ಅಯ್ಯೋ ಒಬ್ರಿಗೆ ತೊಂದರೆ ಮಾಡಬಾರ್ದಪ್ಪ, ನೀವು ಒಬ್ರಿಗೆ ತೊಂದರೆ ಮಾಡ್ತೀರಾ, ನಾವೇನು ಬೇಜಾರ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತಾ? ಬಿಡ್ರಿ ತೆಗಿತೀವಿ ನಾವು, ಮಳೆ ಬಂದರೆ ಎಲೆ ಬಳ್ಳಿ ಚೆನ್ನಾಗಾಗುತ್ತೆ ಅಂತ ಇದ್ವಿ. ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ತೆಗಿತೀವಿ ಬಿಡ್ರಿ. ಆ ವರ್ಷ ಭವನ್ಗೆ ಹೇಳ್ರಿ, ಅಣ್ಣ ನಾವು ಬೆಳ್ಕೊಂತೀವಿ ಕಣಣ್ಣ ನಿಮ್ಮ ಹೊಲದಲ್ಲಿ ಎಲೆ ಬಳ್ಳಿನ ಅಂತ ಹೇಳಿ ನಿಮ್ಮ ಅಣ್ಣನ್ಗೆ ಹೇಳ್ರಿ. ಇವಾಗ ಚೈತ್ರ ಹಾಕೊಂತಾನೆ ಅದು, ಇವಾಗ ನಮ್ಮ ಬಾವಿಗಿರೋ ಅಧಿಕಾರ. ಇವಳೇನು ಬಂದು ಕೇಳೋ ಅಂತ ಅವಶ್ಯಕತೆ ಇಲ್ಲ. ಅವ್ರ ಹೊಲದಲ್ಲಿ ಹಾಕಿರೋದಾರ, ಅಮ್ಮರ ಹೊಲದಲ್ಲಿ ಹಾಕಿದ್ರೆ ಅವ್ಳು ಕೇಳ್ಬೋದಾಗಿತ್ತು. ಇವಾಗ ನಮ್ಮ ಚೈತ್ರಕ್ಕರ ಹೊಲದಲ್ಲಿ ತಾನೇ ನಾವು ಹಾಕಿರೋದು. ವರ್ಷ ಎಲ್ಲ ಅವ್ರ ಅಣ್ಣಗೆ ಹೇಳ್ತಾನೆ ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಅಣ್ಣಂತಾಗ ಹೇಳ್ತೀನಿ ಬಿಡು. ಅಣ್ಣ ನಾವೆಲ್ಲ ಬೆಳ್ಕೊಂತೀವಿ ಕಣೋ ಅಂತ ಹೇಳ್ತೀನಿ. ಸುಮ್ಮನೆ ಆ ಅಮ್ಮ ಯಾರು ಬಂದಿರೋದು, ಸುಮ್ಮನೆ ಹೇಳ್ಬಿಡು ಆ ಅಮ್ಮನಿಗೆ ಯಾರ್ಗನ ನೋಡಿ ಹಿಂಗೆ ಬಂದು ಹೇಳುತ್ತೆ, ಆಗ್ಲೆಲ್ಲ ನಾವು ಹಾಕಿ ತೆಗೀರಿ ಅಂತ ಹೇಳುತ್ತೆ, ನೀನು ಹೇಳು ಅಂತ ಹೇಳ್ತೀನಿ. ಅಣ್ಣ ಇಂತ ಮಾತಾಡ್ತೀನಿ, ಸುಮ್ಮನೆ ನಾನೆಲ್ಲನ. ನಿನ್ನ ತಲೆ ಕೆಡಿಸ್ಕೋಬೇಡ. ಎಲೆ ಬಳ್ಳಿಲಿ ಚೆನ್ನಾಗಿ ದುಡ್ಡು ಆಗುತ್ತೆ ಕಣ್ರಿ. ಅದಕ್ಕೇನೆ ನಾವು ಹೆಂಗೋ ಅತ್ಲಾಗೆ ಚೆನ್ನಾಗಿ ದುಡ್ಡು ಆಗುತ್ತಲ್ಲ, ಬಿಡು ಅತ್ಲಾಗೆ ಮನೆಗಿನೇ ಕಟ್ಟಿದ್ರೆ ಹೆಂಗೋ ಅದ್ರಾಗ ಒಂದು ಸ್ವಲ್ಪ ನಾನು ಹೆಂಗೋನು ಇವಾಗ ದುಡ್ಡು ಮಾಡ್ಕೋಬೋದು ಅಂತ ನಾನಿದ್ರೆ, ಇವಾಗ ಬಂದು ಇವಳು ಬೇರೆನೆ ನಾನು ಮಾಡ್ತೀನಿ ಅಂತ ಕೂತ್ಕೊಂಡವಳು. ಇನ್ಮೇಲಿಂದನ ನಾನು ಯಾರ ಹತ್ರನೂ ಜಗಳ ಮಾಡ್ಕೊಳಕ್ಕೆ ಹೋಗಲ್ಲ. ರೀತಾ ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ರೀತನ್ನ ಮಾತಾಡಿಸ್ತೀನಿ ಇನ್ಮೇಲಿಂದನ. ಅವಳು ಅಷ್ಟೊಂದು ಒಡವೆ ತಗೊಂಡಿದ್ದಾಳೆ ಅಂದರೆ ನಾವು ಅವಳ ಮುಂದೆ ಅಷ್ಟೊಂದು ಹಾರಾಡಿದ್ಕೂ ವೇಸ್ಟು, ಅದಕ್ಕೇ ನಾವೇ ಮಾತಾಡಿಸ್ತೀವಿ ರೀತನ್ನ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.